ದುಬೈನಲ್ಲಿ ಹಲವು ಕನ್ನಡಿಗರು ಸಿಲುಕೊಂಡಿದ್ದಾರೆ. ಅವರು ಟಿವಿ9 ಜೊತೆ ಮಾತನಾಡೋದಕ್ಕೂ ಕೂಡ ಈಗ ಸಿದ್ಧ ಆಗಿದ್ದಾರೆ. ದುಬೈನಿಂದ ಪ್ರಸನ್ನ ಅನ್ನೋರು ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಪ್ರಸನ್ನ ಅವರೇ ಹೇಗಿದ್ದೀರಿ? ಸೇಫ್ ಆಗಿದ್ದೀರಿ ತಾನೆ? ನಾವು ಸೇಫ್ ಆಗಿದ್ದೀವಿ ಮೇಡಮ್. ಹೈಯೆಟ್ ಅಂತ ಒಳ್ಳೆ ಹೋಟೆಲ್ ನಲ್ಲಿ ಇದೀವಿ. ಇಲ್ಲಿ ಆಕ್ಚುಲಿ ಸೆಕ್ಯೂರಿಟಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಔಟ್ ಸೈಡ್ ಹೋಗ್ಬಾರ್ದಂತ. ಅಂಡ್ ನಮ್ದು ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಅವ್ರ ಏರ್ಲೈನ್ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಂಡ್ ಆಕ್ಚುಲಿ ನಿನ್ನೆಯಿಂದನೇ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಮೆಸೇಜಸ್ ಎಲ್ಲ ಬರ್ತಾ ಇದೆ. ಇದು ದುಬೈ ಗವರ್ಮೆಂಟ್ ಇಂದ ಅದು ನಮ್ಮ ಮೊಬೈಲ್ಗೆ, ಅಂದ್ರೆ ಆಚೆ ಹೋಗ್ಬೇಡಿ, ಮಿಸೈಲ್ಸ್ ಮತ್ತೆ ಬಾಂಬ್ಸ್ ಥ್ರೆಟ್ ಇದೆ ಅಂತ ಎಲ್ಲ. ಆಮೇಲೆ ನಾವು ಲೈವ್ ವಿಟ್ನೆಸ್ ಮಾಡಿದೀವಿ ನಿನ್ನೆ. ಅದು ಬುರ್ಜ್ ಖಲೀಫಾ ಹತ್ರ ನಾವಲ್ಲಿ ನೋಡ್ತಾ ಇರುವಾಗ ಅದು ಸೌಂಡ್ ಎಲ್ಲ ಬಂತು ಆಕ್ಚುಲಿ. ಅವಾಗ ನಮ್ಗೆ ಅಲ್ಲೇ ಗೊತ್ತಾಯ್ತು ಏನು ಸಮಥಿಂಗ್ ಆಗ್ತಾ ಇದೆ ಅಂತ. ನಾವ್ ಹಂಗ ಅದ್ ಬಿಟ್ಟು ನೆಕ್ಸ್ಟ್ ಪಾಮ್ ವ್ಯೂಗ್ ಹೋದ್ವಿ. ಆ ಪಾಮ್ ವ್ಯೂ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಮತ್ತೆ ಅಲ್ಲಿಂದ ಅದು 54th ಫ್ಲೋರ್ ಅಲ್ಲಿ ಒಂದು ಅಬ್ಸರ್ವೇಷನ್ ಡೆಕ್ ಇದೆ. ಆ ಡೆಕ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಬಂತು. ನಮ್ಗೆ ಅಲ್ಲಿಂದ ಪ್ಯಾನಿಕ್ ಆಯ್ತು ಆಕ್ಚುಲಿ. ನಾವ್ ಅಲ್ಲಿಂದ ಹೋಟೆಲ್ಗೆ ಬಂದ್ಬಿಟ್ವಿ ಡೈರೆಕ್ಟ್ ಆಗಿ. ಇವಾಗ ಇಲ್ಲಿ ನೋಡಿ ಆಚೆ ನೋಡಿದ್ರೆ ಏನು ಒಂದ್ ವೆಹಿಕಲ್ ಇಲ್ಲ. ಆಮೇಲೆ ಎಂಟೈರ್ ದುಬೈ ಶಟ್ ಡೌನ್ ಆಗಿತ್ತು ನೈಟ್. ಅಂದ್ರೆ ಏನು ಲೈಟ್ಸ್ ಎಲ್ಲ ಇರ್ಲಿಲ್ಲ, ಎಲ್ಲ ಆಫ್ ಮಾಡ್ಬಿಟ್ಟಿದ್ರು. ತಾವ್ ಯಾವಾಗ ದುಬೈಗೆ ಹೋಗಿದ್ದು? ಎಷ್ಟು ಜನ ಹೋಗಿರೋದು? ನಾವು 3 ಜನ ಬಂದಿದೀವಿ. ಇಲ್ಲೂ ಇನ್ನೊಬ್ರು ಜಾಯ್ನ್ ಆಗಿದ್ರು ಲೋಕಲಿ. ಇವಾಗ ನಾವು ಆಕ್ಚುಲಿ ದುಬೈಗೆ ಹೋಗಿರ್ಲಿಲ್ಲ. ನಾವು ಈಜಿಪ್ಟ್ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು, ಅಲೆಕ್ಸಾಂಡ್ರಿಯಾಗ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು, ಆಮೇಲೆ ಗೀಜಾ, ಲಕ್ಸರ್ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ದುಬೈ ಟ್ರಿಪ್ ಮಾಡ್ತಾ ಇದ್ವಿ. ದುಬೈಲ್ ಒಂದು 5 days ಇಂದ ಇದೀವಿ. ನಿನ್ನೆಯಿಂದ ಈ ಪ್ರಾಬ್ಲಮ್ ಆಗಿದೆ ನಮ್ಗೆ. ದುಬೈ ಅಂದ್ರೆ ಒಂದು ರೀತಿಯಲ್ಲಿ ಬಹಳಷ್ಟು ಡ್ರೀಮ್ ಇಟ್ಕೊಂಡು ಹೋಗ್ತಾರೆ, ಒಂದು ಟ್ರಿಪ್ ಅಂತ ಹೋಗ್ಬೇಕು ಅಂತೇಳಿ. ಆದ್ರೆ ಅಲ್ಲಿ ನೀವು ಈ ರೀತಿ ದಾಳಿ ನೋಡ್ತೀರಿ ಅಂತ ಬಹುಶಃ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ವೇನೋ. ಏನ್ ಅನ್ಸ್ತು ಆಗ? ಆತಂಕ ಆಯ್ತಾ? ಖಂಡಿತ ಊಹಿಸಿರ್ಲಿಲ್ಲ ನಾವು. ನೋಡಿ, ಇವರು ನಮ್ಮ ಖ್ಯಾತ ಕಾಂಟ್ರಾಕ್ಟರ್, ಇವರು ಭರತ್ ಅಂತ. ಇವರು ನಮ್ ಜೊತೆನೆ ಇದಾರೆ. ಸೊ ನಾವೆಲ್ಲ ಒಟ್ಟಿಗೆ ಇಲ್ಲಿ ಎಂಜಾಯ್ ಮಾಡೋಣ ಅಂತ ಎಲ್ಲ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ಬಿಟ್ಟಿದೀವಿ ನಾವು. ಬಟ್ ನಮಗೆ ಪ್ರಾಬ್ಲಮ್ ಏನಂದ್ರೆ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇಲ್ಲಿ ಹೋಟೆಲ್ನವರು ಪೇಮೆಂಟ್ ಮಾಡಿ ಇರಿ ನೀವು ಅಂತ ಇದಾರೆ. ನಾವೆಲ್ಲ ಲಿಮಿಟೆಡ್ ಆಗಿ ಬಟ್ಟೆ ಎಲ್ಲ ತಂದಿರ್ತೀವಿ. ಕೈಂಡ್ ಆಫ್ ವೆರಿ ರಿಸ್ಕಿ ಸಿಚುವೇಶನ್ ಅಂತ ಅನಿಸ್ತಾ ಇದೆ. ಏನ್ ಮೆಸೇಜ್ ಬರ್ತಾ ಇದೆ ಈಗ ನಿಮ್ಗೆ ಎಂಬಸಿ ಕಡೆಯಿಂದ ಅಥವಾ ಯಾವ್ದು ಕಡೆಯಿಂದ ಏನಾದ್ರು ಮಾಹಿತಿಗಳು ಬರ್ತಾ ಇದೆಯಾ? ಎಷ್ಟು ದಿನ ಇರಬೇಕಾಗ್ಬೋದು? ಯಾವಾಗ ಸ್ಟಾರ್ಟ್ ಆಗ್ಬೋದು? ಏನಾದ್ರೂ ಮೆಸೇಜ್ ಸಿಗ್ತಾ ಇದೆಯಾ ತಮ್ಗೆ? ಇನ್ನು ಏನು ಅಫಿಷಿಯಲ್ ಕನ್ಫರ್ಮೇಶನ್ ಅಂತ ಏನಿಲ್ಲ. ನಾನು ದುಬೈ ಕಾನ್ಸುಲೇಟ್ ಗೆ ಫೋನ್ ಮಾಡಿದ್ದೆ ಮೇಡಮ್. ಅವ್ರು ಹೇಳಿದ್ರು 11 o'clock ಏನೋ ಬ್ರೀಫಿಂಗ್ ಇದೆಯಂತೆ ಅವ್ರದ್ದು, ಲೋಕಲ್ ಗವರ್ಮೆಂಟ್ ಅದು. ಅವರು ಪೋಸ್ಟ್ ಬ್ರೀಫಿಂಗ್ ವಿ ವಿಲ್ ಲೆಟ್ ಯು ನೋ ಸರ್ ಅಂತ ಹೇಳಿದ್ದಾರೆ. ನಾಟ್ ಶೋರ್, ಏನು ಕೈಂಡ್ ಆಫ್ ಪ್ರಾಪರ್ ಮೆಸೇಜ್ ಇಲ್ಲ. ಮೆನಿ ಪೀಪಲ್ ಗಾಟ್ ಪ್ಯಾನಿಕ್ಡ್. ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವಾಗ. ಬಟ್ ಈಗ ಸದ್ಯಕ್ಕೆ ತಮ್ಗೆಲ್ಲ ವ್ಯವಸ್ಥೆಗಳಾಗಿದೆಯಾ ಅಲ್ಲಿ? ಯಾರು ಇಲ್ಲ ಮೇಡಮ್, ಎಲ್ಲ ನಾವೇ ವಿ ಹ್ಯಾವ್ ಡನ್ ಅರೇಂಜ್ಮೆಂಟ್ಸ್ ಆನ್ ಅವರ್ ಓನ್. ಎಲ್ಲ ಇದು 5 star ಹೋಟೆಲ್, ಹೈಯೆಟ್ ಅಂತ ಒಳ್ಳೆ ಹೋಟೆಲ್ ಅಲ್ಲಿ ಇದೀವಿ ನಾವು. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ. ನಿಮಗೆ ಗೊತ್ತಲ್ಲ ದುಬೈ ಅಂದ್ರೆ ಕಾಸ್ಟ್ಲಿ ದುನಿಯಾ ಇಲ್ಲಿ. ಸೊ ಹಂಗಾಗಿ ಇವಾಗ ನಮ್ದು ಅದು ಆಕ್ಚುಲಿ ಇವತ್ತು ನೈಟ್ ಹೋಗ್ಬೇಕಿತ್ತು ನಾವು ವಾಪಸ್, ನಾಳೆ ನೈಟ್. ಬಟ್ ಇಲ್ಲಿ ಹೋಟೆಲ್ ಇಂದಾನೆ ಆಚೆ ಹೋಗ್ಬಿಡಿ, ಇನ್ನ ರೆಸ್ಟ್ರಿಕ್ಷನ್ ಇದಾರೆ ಹೇಳ್ತಾ ಇದಾರೆ. ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಪ್ರಯತ್ನ ಆಯ್ತಾ? ಅಥವಾ ತಾವೇನಾದ್ರೂ ಯಾರ ಮೂಲಕವಾದ್ರೂ ಅಲ್ಲಿ ಅಂದ್ರೆ ಸಂಪರ್ಕಿಸುವಂತ ಪ್ರಯತ್ನಗಳೇನಾದ್ರೂ ಮಾಡಿದ್ರ? ಏನೋ ಮಾರ್ಚ್ 2 ನಂತರ ಅಂತ ಏನೋ ಹೇಳ್ತಾ ಇದ್ರು, 2 ದಿನ ಕಾಯ್ಬೇಕು ಅಂತ ಇದ್ರು ಅನ್ನೋ ಮಾಹಿತಿಗಳಿತ್ತು. 2-3 ದಿವಸ ಕಾಯ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ನಾವ್ ಆಕ್ಚುಲಿ ನಮಗ್ ಗೊತ್ತಿರೋ ಒಂದಿಬ್ರು MLA ಕಾಂಟ್ಯಾಕ್ಟ್ ಇದಾರೆ. ನಮ್ಮ ಭರತ್ ಸರ್ ಒಬ್ರು ಮಂತರ್ಗೌಡ ಅಂತ ನಮ್ಮ ಕೊಡಗು MLA ಇದಾರೆ. ನಾನು ಬಾಲಣ್ಣ ಅಂತ ನಮ್ಮ MLA ಇದಾರೆ, ಶ್ರವಣಬೆಳಗೊಳ ಕ್ಷೇತ್ರದವರು. ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಮೋಸ್ಟ್ಲಿ ಹೆಲ್ಪ್ ಮಾಡಬಹುದು. ಬಟ್ ಅವ್ರ ಕೈ ಕೇಳಿ ಇಲ್ವಲ್ಲ ಮೇಡಮ್ ಇದು. ದಿಸ್ ಇಸ್ ಸಮಥಿಂಗ್ ಲೈಕ್ ಔಟ್ ಆಫ್ ದೇರ್ ಸ್ಕೋಪ್ ಇಂಟರ್ನ್ಯಾಷನಲ್ ಅಲ್ವಾ? ಎಸ್, ಆದಷ್ಟು ಬೇಗ ತಾವು ಸೇಫ್ ಆಗಿ ಬರ್ಲಿ ಅಂತ ಆಶಿಸ್ತೀವಿ. ಸೇಫ್ ಆಗಿರಿ, ಸಮಾಧಾನವಾಗಿರಿ, ಧೈರ್ಯವಾಗಿರಿ ಅಷ್ಟೇ. ಕರ್ನಾಟಕದ ಜನತೆಗೆ ಒಂದು ರಿಕ್ವೆಸ್ಟ್ ಕಳಿಸಿ ಮೇಡಮ್, ಏನಂದ್ರೆ ಪ್ಯಾನಿಕ್ ಆಗೋದೇನು ಅವಶ್ಯಕತೆ ಇಲ್ಲ. ಇಲ್ಲಿ ದುಬೈ ಸೇಫ್ ಇದೆ. ಇಟ್ ಇಸ್ ಲೈಕ್ ವೆರಿ ಗುಡ್ ಅಲೈ ವಿತ್ US ಅಲ್ಲ. ಸೊ ಇಲ್ಲಿ ಗಲ್ಫ್ ಅಲ್ಲಿ ತುಂಬಾ ಕಡೆ ಈ ಪ್ರಾಬ್ಲಮ್ ಇದೆ ಇವಾಗ. ನನಗೆ ಗೊತ್ತಿರಂಗ್ ನಮ್ಗೆ ಇಲ್ಲಿ ತುಂಬಾ ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡ್ತಿದೀವಿ ಗಲ್ಫ್ ಅಲ್ಲಿ. ಯಾರ ಇದು ಒಮಾನ್ ಇರ್ಬೋದು, ಕತಾರ್, ಅಬುದಾಬಿ. ಅವರು ಹರೀಶ್ ಗೌಡ ಎಲ್ಲಿ ಇರೋದು? ಬೆಳಗ್ಗೆ ಇನ್ನೊಬ್ರು ಅಬುದಾಬಿ. ಮತ್ತೆ ಅವ್ರಿಗೆಲ್ಲ ಫೋನ್ ಮಾಡಿದೀವಿ. ಅವರು ಎಲ್ಲಾ ಕಡೆನೂ ಹಿಂಗೆ ಆಗ್ಬಿಟ್ಟಿದೆ, ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೋ ನೆಕ್ಸ್ಟ್. ವಿಶ್ ಸಿಚುವೇಶನ್ ಶುಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಅನ್ಸುತ್ತೆ ಎಲ್ಲರಿಗೂ. ತುಂಬಾ ಜನ ಏರ್ಪೋರ್ಟ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಟ್ರಾಜಿಕ್ ಸಿಚುವೇಶನ್. ಅವ್ರು ನಮ್ದಾರ ಅಟ್ಲೀಸ್ಟ್ ಹೋಟೆಲ್ ನಲ್ಲಿ ಹೆಂಗೋ ಇದೀವಿ. ನಿಜ ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಟಿವಿ9 ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.